ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಕೊರೋನಾ ಸೋಂಕು ನಿರ್ವಹಣೆ ಕುರಿತು ಚರ್ಚೆ. ವೈದ್ಯಕೀಯ ಉಪಕರಣ ಖರೀದಿ ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯ ಆಗ್ರಹ. ಲಾಕ್ಡೌನ್ ವೇಳೆ ರೈತರ ಹಣ್ಣು, ಹೂವು, ತರಕಾರಿ ಸೇರಿದಂತೆ ಕೃಷಿ ಉತ್ಪನ್ನ ನೇರವಾಗಿ ಖರೀದಿಸಿ ನೆರವು ಸಚಿವ ನಾರಾಯಣಗೌಡ. ಸಂಸತ್ತಿನಲ್ಲಿ ಕೃಷಿ ಸಂಬಂಧಿಸಿದ ಮಸೂದೆ ಅಂಗೀಕಾರ ಐತಿಹಾಸಿಕ. ಎಪಿಎಂಸಿ ರದ್ದು ಇಲ್ಲ, ಬಿಸಿ ಪಾಟೀಲ್. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಸೇರಿ ಹಲವು ವಿಧೇಯಕಗಳಿಗೆ ರಾಜ್ಯಸಭೆ ಅನುಮೋದನೆ. ಠೇವಣಿದಾರರ ಹಿತರಕ್ಷಣೆಗಾಗಿ ಈ ಕ್ರಮ. ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕುರಿತು ವಿಧಾನಸಭೆಯಲ್ಲಿಂದು ವಿಸ್ತೃತ ಚರ್ಚೆ ನಡೆಯಿತು. ನಿಯಮ 79ರ ಅಡಿ ಚರ್ಚೆ ಆರಂಭಿಸಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಸೋಂಕು ನಿಯಂತ್ರಣದಲ್ಲಿ ಸರ್ಕಾರ ವಿಫಲವಾಗಿದೆ. ಭೀಕರ ಮಹಾಮಾರಿಯಿಂದ ರಾಜ್ಯದಲ್ಲಿ ಲಕ್ಷಾಂತರ ಜನರ ಬದುಕು ದುಸ್ತರವಾಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಕೊರೋನಾ ನಿಯಂತ್ರಣಕ್ಕೆ ಖರೀದಿಸಲಾಗಿರುವ ವೈದ್ಯಕೀಯ ಸಾಮಗ್ರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಈ ಕುರಿತು ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಸೋಂಕು ಕುರಿತು ತ್ವರಿತ ಕ್ರಮ ಕೈಗೊಳ್ಳಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಡವಿದ್ದು, ಕೋವಿಡ್-19 ಸಂಬಂಧ ಬಾಧಿತರಾದ ಜನರು, ಸಮುದಾಯಗಳಿಗೆ ಸಮರ್ಪಕವಾದ ಪರಿಹಾರ ಪ್ಯಾಕೇಜ್ ಘೋಷಿಸಲಿಲ್ಲ ಎಂದರು. ಅದು ಮಾರ್ಚ್ 13ರಂದು, ಮಾರ್ಚ್ 13, 2020 ಕೊರೋನಾ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಕೊರೋನಾ ತುರ್ತು ನಿಗಾ ವಹಿಸಬೇಕಾದಂತ ಸಂಗತಿಯಲ್ಲ. ಇದು ಆರೋಗ್ಯ ಇಲಾಖೆ ಕೇಂದ್ರದವರು ಹೇಳದಂತ ಮಾತು. ಇದು ತಪ್ಪು ಮಾಹಿತಿಯನ್ನ ಈ ದೇಶದ ಜನರಿಗೆ ಕೊಟ್ಟಂತದ್ದು. 519 ಪ್ರಕರಣಗಳಿದ್ದವು. ಮಾರ್ಚ್ 24 ಲಾಕ್ಡೌನ್ ಆಯ್ತಲ್ಲ, ಆಗ 519. ಇವತ್ತೆಷ್ಟಾಗಿದ್ದಾವೆ ಪ್ರಕರಣಗಳು ದೇಶದಲ್ಲಿ? 55,60,105 ನಿನ್ನೆಗೆ. ಬಿಕಾಸ್ ಪ್ರತಿನಿತ್ಯ 90,000ಕ್ಕೂ ಹೆಚ್ಚು ಪ್ರಕರಣಗಳು, ಸೋಂಕಿತರ ಸಂಖ್ಯೆ ಪತ್ತೆ ಆಗ್ತಾ ಇದ್ದಾವೆ. ಟೆಸ್ಟ್ ಯಾಕೆ ಹೆಚ್ಚಾಗಿ ಮಾಡಬೇಕು ಅಂತಂದದ್ದು ಅಂದ್ರೆ, ಯಾರಿಗೆ ರೋಗ ಪತ್ತೆ ಆಗ್ತದೆ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆಯವರಿಗೆ ಅದು ಹರಡದಂತೆ ನೋಡ್ಕೊಳ್ಳಲಿಕ್ಕೆ, ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಲಿಕ್ಕೆ ಮಾಡದಂತಕ್ಕೋಸ್ಕರ ಟೆಸ್ಟ್ಗಳು ಮಾಡಬೇಕು, ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು ಅಂತ. ಸರ್, ಬೆಂಗಳೂರು ಮಧ್ಯಪ್ರವೇಶಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಜಾಗತಿಕವಾಗಿ ಮರಣ ಪ್ರಮಾಣ 3.6ರಷ್ಟಿದ್ದು, ದೇಶದಲ್ಲಿ 1.60ರಷ್ಟಿದೆ. ಬೆಂಗಳೂರು ನಗರದಲ್ಲಿ 1.36 ಹಾಗೂ ಇಡೀ ರಾಜ್ಯದಲ್ಲಿ 1.54ರಷ್ಟಿದೆ ಎಂದು ಸ್ಪಷ್ಟನೆ ನೀಡಿದರು. ದೊಡ್ಡ ರಾಜ್ಯಗಳಲ್ಲಿ ಸರ್, ಐಸಿಎಂಆರ್ನವರೇ ಕರ್ನಾಟಕ ರಾಜ್ಯ ಕೊಡ್ತಾ ಇರತಕ್ಕಂತ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತ ಅವರೇ ತಾರೀಫ್ ಮಾಡಿದ್ದಾರೆ. ಯಾವುದೇ ಸರ್ಕಾರ ಜನರಿಗೆ ದಾರಿ ಯಾವುದೇ ಸರ್ಕಾರ ನೀವೇ ಒಬ್ಬ ಕರ್ನಾಟಕದ ಮಾಜಿ ಮಂತ್ರಿಗಳಾಗಿ, ಸದಸ್ಯರಾಗಿ ನೀವೇ ಈ ರೀತಿಯಲ್ಲಿ ಸರ್ಕಾರ ತಪ್ಪು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳೋದು ನಿಜವಾಗಿಯೂ ಕೂಡ ಸರಿಯಲ್ಲ. As a leader of the I could not get the information at all. Can we call it? This government is a democratic government. Can we call it? This government believes in parliamentary system of democracy. Medical equipments ನಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಮಾಹಿತಿ ಬರ್ತಾ ಇತ್ತು. Even then we were keeping quiet. We are cooperating. ಎಲ್ಲಿವರೆಗೆ? ಜುಲೈ ಮಧ್ಯಭಾಗದವರೆಗೂ ಕೂಡ ಕೋಆಪರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಪ್ರಮಾಣದಲ್ಲಿ ಆಕ್ಸಿಜನ್ ಕೊರತೆ? ಕಾಂಗ್ರೆಸ್ ಶಾಸಕ ಎಚ್ಕೆ ಪಾಟೀಲ್, ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಎಚ್ಚರ ವಹಿಸಬೇಕು. ರಾಜ್ಯದಲ್ಲಿ ಜನವರಿಯಿಂದಾಚೆಗೆ ದಾಖಲಾಗಿರುವ ಸಾವಿನ ಪ್ರಕರಣಗಳ ಕುರಿತು ವಿವರವಾದ ಮಾಹಿತಿ ದೊರೆಯುವಂತಾಗಬೇಕು ಎಂದು ಹೇಳಿದರು. ತಮಗೆ ಕೋರ್ತಾ ಇದ್ರು, ಒತ್ತಡ ತರ್ತಾ ಇದ್ರು, ಆಗ್ರಹ ಮಾಡ್ತಾ ಇದ್ರು, ಸಮಸ್ಯೆ ಪರಿಹಾರ ಆಗಲಿಲ್ಲ.
ಯಾಕೆ ಏನ್ ತೊಂದರೆ ನಿಮಗೆ? ಈ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವಲ್ಲ, ಆಸ್ಕ್ ಒನ್ ಆಫ್ ದಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟು ಸ್ಟಾಪ್ ಇಟ್ಸ್ ಪ್ರೊಡಕ್ಷನ್, supply whole of oxygen to only these hospitals for corona patients. ಇದನ್ನ ಹೇಳ್ಬೇಕಾ? ಬಹಳ ಸಂತೋಷದಿಂದ ಸ್ವೀಕಾರ. ಮತ್ತೋರ್ವ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್, ಕೊರೋನಾ ನಿಯಂತ್ರಣ ವೇಳೆ ಆಡಳಿತ ಯಂತ್ರ ಕುಸಿದಿದ್ದು ಜನಜೀವನ ದುಸ್ತರವಾಗಿದೆ. ಸರ್ಕಾರ 1,600 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಿಸಿದ್ದರೂ ಅದು ಯಾರಿಗೆ ತಲುಪಿದೆ ಎಂದು ವಿವರಿಸಬೇಕೆಂದರು. ಎಲ್ಲ ಪಕ್ಷದ ಜನ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ವಿ ಹ್ಯಾವ್ ಸಪೋರ್ಟೆಡ್ ದಿಸ್. ನಿಮಗೆ ಸಹಕಾರ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ಒಳ್ಳೇದು ಮಾಡಿ ಅಂತ ಹೇಳಿದ್ದೇವೆ. ಮಧ್ಯಪ್ರವೇಶಿಸಿದ ಕಂದಾಯ ಸಚಿವ ಆರ್ ಅಶೋಕ, ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಬಡವರ, ದುರ್ಬಲರ ಹಿತರಕ್ಷಣೆ ಕಾಪಾಡಲು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ. ಬೋಗಸ್ ತಡೆಯುವ ಉದ್ದೇಶದಿಂದ ಬಡವರಿಗೆ ನೀಡುವ ಪಿಂಚಣಿಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡಲಾಗುತ್ತಿದೆ. ಈ ಯೋಜನೆಗಾಗಿ ಪ್ರತಿ ವರ್ಷ 7,000 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಎಂದರು. ಚರ್ಚೆ ಆರಂಭಕ್ಕೂ ಮುನ್ನ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಈ ತಿಂಗಳ 26ರವರೆಗೆ ಮಾತ್ರ ಅಧಿವೇಶನ ನಡೆಯಲಿದೆ. 2 ದಿನದ ಕಲಾಪವನ್ನು ಕಡಿತಗೊಳಿಸಲಾಗಿದೆ. ಆದ್ಯತೆ ಮೇರೆಗೆ ವಿಧೇಯಕಗಳ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತಿದ್ದು, ಸದಸ್ಯರು ಸಮಯದ ಮಿತಿ ಅರಿತು ಕಲಾಪಕ್ಕೆ ಸಹಕಾರ ನೀಡಬೇಕು ಎಂದು ಕೋರಿದರು. ವಿಧಾನಸಭೆಯಲ್ಲಿಂದು ಶಾಸನ ರಚನಾ ಕಲಾಪದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2015ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳು ವಿಧೇಯಕ ಹಾಗೂ 2017ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ವಿಧೇಯಕ ಹಿಂಪಡೆಯುವ ಪ್ರಸ್ತಾವ ಮಂಡಿಸಿದಾಗ ಸದನ ಧ್ವನಿಮತದ ಒಪ್ಪಿಗೆ ದೊರೆಯಿತು. ಬಳಿಕ 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ವಿಧೇಯಕ, 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 2ನೇ ತಿದ್ದುಪಡಿ ವಿಧೇಯಕ ಹಾಗೂ 2020ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರ ಸೇವೆಗಳನ್ನು ಸಾರ್ವಜನಿಕ ಸೇವೆಗೆ ವಿಲೀನಗೊಳಿಸುವುದಕ್ಕೆ ನಿಷೇಧ ವಿಧೇಯಕವನ್ನು ಮಂಡಿಸಿದರು. ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದಿಡುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. 2020ನೇ ಸಾಲಿನ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು 2020ನೇ ಸಾಲಿನ ಕರ್ನಾಟಕ ಭಿಕ್ಷಾಟನೆ ನಿಷೇಧ ತಿದ್ದುಪಡಿ ವಿಧೇಯಕ ಮಂಡಿಸಿದರೆ, ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರು ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ 2020ನೇ ಸಾಲಿನ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಇತರೆ ಕೆಲವು ಕಾನೂನುಗಳ ತಿದ್ದುಪಡಿ ವಿಧೇಯಕ, 2020ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ ಹಾಗೂ 2020ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಸಂಬಳಗಳು, ನಿವೃತ್ತಿ ವೇತನ, ಭತ್ಯೆಗಳು ಹಾಗೂ ಇತರೆ ಕಾನೂನು ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಿದರು. ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಕಂದಾಯ ಸಚಿವ ಆರ್ ಅಶೋಕ 2020ನೇ ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ 2020ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶ್ರೀರಾಮುಲು 2020ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ ಮತ್ತು 2020ನೇ ಸಾಲಿನ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ವಿಧೇಯಕ ಮಂಡಿಸಿದರು. ತೋಟಗಾರಿಕಾ ಸಚಿವ ಕೆಸಿ ನಾರಾಯಣಗೌಡ ಅವರ ಪರವಾಗಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಮಂಡಿಸಿದ 2020ನೇ ಸಾಲಿನ ಕರ್ನಾಟಕ ಪುರಸಭೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ಬೆಂಗಳೂರಿನ ಕೇಂದ್ರ ಭಾಗ ಮಲ್ಲೇಶ್ವರಂನಲ್ಲಿರುವ 100 ಕೋಟಿ ರೂಪಾಯಿ ಬೆಲೆ ಬಾಳುವ 22 ಎಕರೆ ಮೈಸೂರು ಲ್ಯಾಂಪ್ಸ್ ಜಮೀನನ್ನು ಸರ್ಕಾರ ತನ್ನ ವಶದಲ್ಲೇ ಇರಿಸಿಕೊಳ್ಳುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಜೆಡಿಎಸ್ನ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಪ್ರಸ್ತಾಪಿಸಿದ ವಿಷಯಕ್ಕೆ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಬಿಜೆಪಿಯ ತೇಜಸ್ವಿನಿ ಗೌಡ ಸೇರಿದಂತೆ ಹಲವು ಸದಸ್ಯರು ಒಕ್ಕೊರಲಿನಿಂದ ಆಗ್ರಹಿಸಿ ಎಂಎಸ್ಐಎಲ್ ಕಂಪನಿಗೆ ನೀಡುವ ಬದಲಾಗಿ ಸರ್ಕಾರವೇ ತನ್ನ ವಶದಲ್ಲಿಟ್ಟುಕೊಳ್ಳಲಿ ಎಂದು ಒತ್ತಾಯಿಸಿದರು.
ಆಗ ಉತ್ತರಿಸಿದ ಸಚಿವರು, ಮೈಸೂರು ಮಹಾರಾಜರಿಂದ ಬಂದಿರುವ ಜಮೀನು ಇದು. ಸರ್ಕಾರಿ ಸಂಸ್ಥೆಯಾದ ಎಂಎಸ್ಐಎಲ್ಗೆ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಪರಿಶೀಲಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ನ ಪಿಆರ್ ರಮೇಶ್ ಪ್ರಶ್ನೆಗೆ ಉತ್ತರಿಸಿದ ತೋಟಗಾರಿಕಾ ಸಚಿವ ನಾರಾಯಣಗೌಡ ಅವರು, ಲಾಕ್ಡೌನ್ ಸಮಯದಲ್ಲಿ ರೈತರು ಬೆಳೆದ ಹಣ್ಣು, ಹೂವು, ತರಕಾರಿ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸಿ ಅವರಿಗೆ ನೆರವು ನೀಡಲಾಗಿದೆ ಎಂದರು. ಇದಕ್ಕೆ ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ, ರೈತರ ಬೆಳೆಗಳನ್ನು ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಸಿಲುಕಿದ್ದಾರೆ. ಈ ವಿಷಯದ ಬಗ್ಗೆ ಅರ್ಧ ಗಂಟೆ ಚರ್ಚೆ ನಡೆಸಲು ಅವಕಾಶ ನೀಡುವಂತೆ ಸಭಾಪತಿಗಳಿಗೆ ಮನವಿ ಮಾಡಿದರು. ಅದರಂತೆ ಸಭಾಪತಿಗಳು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು. ಬಿಜೆಪಿಯ ರಘುನಾಥರಾವ್ ಮಲ್ಕಾಪುರೆ ಪ್ರಶ್ನೆಗೆ ಉತ್ತರಿಸಿದ ನಾರಾಯಣಗೌಡ ಅವರು, ಬೀದರ್ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ನೇಮಕ ಪ್ರಕ್ರಿಯೆಯನ್ನು ಕೆಪಿಎಸ್ಸಿ ಸಂಸ್ಥೆಯ ಮೂಲಕ ಭರ್ತಿ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಬಳಿಕ ಎಪಿಎಂಸಿ ತಿದ್ದುಪಡಿ ವಿಧೇಯಕ, ರೇಸ್ ಕೋರ್ಸ್ ವಿಧೇಯಕ, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ವಿಧೇಯಕ ಹಾಗೂ ಕೈಗಾರಿಕಾ ತಿದ್ದುಪಡಿ ವಿಧೇಯಕಗಳನ್ನು ವಿಧಾನ ಪರಿಷತ್ನಲ್ಲಿಂದು ಮಂಡಿಸಿ ಅನುಮೋದನೆ ಪಡೆಯಲಾಯಿತು. ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ವಿಧೇಯಕ ಸೇರಿದಂತೆ ವಿವಿಧ ವಿಷಯಗಳನ್ನು ಪರಿಷತ್ತಿನಲ್ಲಿ ಮಂಡಿಸಲಾಗಿದ್ದು, ನಾಳೆ ಈ ಕುರಿತು ಚರ್ಚೆಗೆ ಬರಲಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿರುವ ಕೃಷಿ ಮಸೂದೆಗಳು ರೈತ ಪರವಾಗಿವೆ. ಇದೊಂದು ಐತಿಹಾಸಿಕ ನಿರ್ಧಾರ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರೈತ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇದ್ದ ಎಲ್ಲಾ ನಿಬಂಧನೆಗಳನ್ನು ತೆಗೆದುಹಾಕಿ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರುವ ಸ್ವಾತಂತ್ರ್ಯ ನೀಡಲಾಗಿದೆ. ಇದರಿಂದಾಗಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬೀಳಲಿದೆ ಎಂದು ಹೇಳಿದರು. ಮಾರುಕಟ್ಟೆಯನ್ನು ರೈತರಿಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಮಸೂದೆಗಳನ್ನು ಸಂಸತ್ನಲ್ಲಿ ಅಂಗೀಕರಿಸಲಾಗಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ತಮ್ಮ ಹೊಲದಲ್ಲಾದರೂ ಮಾರಬಹುದು, ಇಲ್ಲವೇ ಎಪಿಎಂಸಿಗೆ ತಂದು ಮಾರಾಟ ಮಾಡಬಹುದು. ಎಪಿಎಂಸಿಯನ್ನು ರದ್ದು ಮಾಡುವ ಪ್ರಸ್ತಾವವೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಕೃಷಿಕರನ್ನ ಏನು ನಾವು ಕಟ್ಟಿ ಹಾಕಿದ್ವಿ ನಿಬಂಧನೆಗಳು, ಕಾನೂನು ಚೌಕಟ್ಟಿನಲ್ಲಿ ಆ ಎಲ್ಲ ಚೌಕಟ್ಟುಗಳನ್ನ ತೆಗೆದುಹಾಕಿ ರೈತ ಸ್ವತಂತ್ರವಾಗಿ ತಾನು ಬೆಳೆದಂತಹ ಬೆಳೆಗಳನ್ನ ಎಲ್ಲಿ ಬೇಕಾದರೂ ಮಾರ್ಕೋಬಹುದು. ನನ್ನ ಬೆಳೆ ನನ್ನ ಹಕ್ಕು, ನಾನು ಎಲ್ಲರೂ ಮಾರ್ಕೋತೀನಿ. ಇದರಿಂದ ಹಲವಾರು ಮಧ್ಯವರ್ತಿಗಳ ಕಾಟ ಇವತ್ತು ತಪ್ಪಿದೆ. ಮಧ್ಯವರ್ತಿಗಳು ಏನು ಈ ಮಾರುಕಟ್ಟೆಯ ಹೆಸರಿನಲ್ಲಿ ರೈತರನ್ನ ಶೋಷಣೆ ಮಾಡ್ತಾ ಇದ್ರು, ಇವತ್ತು ಆ ಶೋಷಣೆಯಿಂದ ರೈತರು ಮುಕ್ತರಾಗಿದ್ದಾರೆ. ಅದರ ಜೊತೆಗೆ ರೈತರಿಗೆ ಇವತ್ತು ತಾನು ಬೆಳೆದಂತಹ ಬೆಳೆಯನ್ನು ಒಂದು ಕೃಷಿ ಮಾರುಕಟ್ಟೆಗೆ ತಗೊಂಡು ಹೋಗಬೇಕಾದ್ರೆ ಅವನಿಗೆ ಲೋಡಿಂಗ್ ಚಾರ್ಜಸ್ ಬರ್ತಾ ಇತ್ತು, ಟ್ರಾನ್ಸ್ಪೋರ್ಟೇಷನ್ ಬರ್ತಿತ್ತು, ಅನ್ಲೋಡಿಂಗ್ ಬರ್ತಾ ಇತ್ತು. ಅಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಅವರು ಶಾಮೀಲಾಗಿ ರೇಟ್ ಅನ್ನ ಕಡಿಮೆ ಮಾಡಿದ್ದಾರೆ. ಅದನ್ನು ಮತ್ತೆ ವಾಪಸ್ ತರಬೇಕಾದ್ರೆ ಮತ್ತೆ ಚಾರ್ಜಸ್ ಅನ್ನು ಕೊಡುವಂಥದ್ದು, ಇದು ದುಪ್ಪಟ್ಟು ರೈತರಿಗೆ ಹಾನಿ ಆಗ್ತಾ ಇದೆ. ಇವತ್ತು ರೈತನ ಮನೆ ಬಾಗಿಲಿಗೆ ಯಾರಾದರೂ ಹೋಗಿ ಅವರ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತ ಅವಕಾಶ ಇದರ ಜೊತೆಗೆ ಸಿಕ್ಕಿದೆ. ಇದರ ಜೊತೆಗೆ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ರೈತ ಅಲ್ಲೆಲ್ಲ ತನ್ನ ಮನೆ ಮುಂದೆ ಮಾರಿದ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮುಗ್ಧ ರೈತರಿದ್ರೆ ಅವರಿಗೆ ಹೆದರಿಸ್ಬಿಟ್ಟು ಅವ್ರ ಕಡೆಯಿಂದ ದಂಡ ಅಂತೇಳಿ ವಸೂಲು ಮಾಡುವಂತ ಪದ್ಧತಿಯಿಂದಲೂ ಕೂಡ ಇವತ್ತು ಮುಕ್ತ ಆಗಿದೆ. ಹಾಗಂತ ಮಾತ್ರಕ್ಕೆ ನಾವು ಎಪಿಎಂಸಿಯನ್ನ ಇವತ್ತು ಕ್ಲೋಸ್ ಮಾಡಿಲ್ಲ. ಎಪಿಎಂಸಿಗೂ ಕೂಡ ತಗೊಂಡು ಹೋಗಿ ಅವ್ರು ಮಾರ್ಕೋಬಹುದು. ಮಾರ್ಲಿಕ್ಕೆ ರೈತ ತನ್ನ ಇಚ್ಛೆ, ತಾನು ಮನೆಯಲ್ಲಾದ್ರೂ ಮಾರ್ಕೊಳ್ಳಿ, ಹೊಲದಲ್ಲಾದ್ರೂ ಮಾರ್ಕೊಳ್ಳಿ, ಎಪಿಎಂಸಿ ಮಾರುಕಟ್ಟೆಯಲ್ಲಾದ್ರೂ ಮಾರ್ಕೊಳ್ಳಿ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 1.5% ಇದ್ದಂತ ಟ್ಯಾಕ್ಸ್ ಅನ್ನ ಇವತ್ತು 0.35ಗೆ ತಂದು ಅಲ್ಲೂ ಕೂಡ ರೈತರ ಮೇಲೆ ಹೊರೆ ಆಗದ ರೀತಿಯಲ್ಲಿ ಮಾಡಿದೆ. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಎಪಿಎಂಸಿ ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲಿಯೂ ಕೂಡ ರೈತರಿಂದ ವಿರೋಧ ವ್ಯಕ್ತವಾಗಿಲ್ಲ. ಆದರೆ ರಾಜಕೀಯ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಮಸೂದೆಯನ್ನು ಟೀಕಿಸುತ್ತಿರುವುದು ಹಾಸ್ಯಾಸ್ಪದ ಎಂದು ಹೇಳಿದರು. ಎಪಿಎಂಸಿಯಲ್ಲಿ 1.5 ರೂಪಾಯಿ ಸೆಸ್ ಅನ್ನು ರೈತರಿಂದ ವಸೂಲಿ ಮಾಡಲಾಗುತ್ತಿತ್ತು. ಅದನ್ನು 1 ರೂಪಾಯಿಗೆ ಇಳಿಸಲಾಯಿತು. ರೈತರಿಗೆ ಹೊರೆಯಾಗುವುದು ಬೇಡ ಎನ್ನುವ ಕಾರಣಕ್ಕಾಗಿ 35 ಪೈಸೆಗೆ ಕಡಿಮೆ ಮಾಡಲಾಗಿದೆ. ಈ ಮೂಲಕ ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಲೋಕಸಭೆಯಲ್ಲಿ ಅಪಾಸ್ಯ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ನಾವು ಖಂಡಿಸ್ತೀವಿ ಪೂರ್ಣವಾಗಿ. ಅದನ್ನ ಅವನು ಯಾವುದೇ ಬೆಳೆ ಬೆಳೀತಕ್ಕಂಥ ಅವನು ಹೊಲದಲ್ಲಾರು ಮಾರಾಟ ಮಾಡ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಾರು ಮಾರಾಟ ಮಾಡ್ಬೋದು, ಎಪಿಎಂಸಿಲಾರು ಮಾರಾಟ ಮಾಡ್ಬೋದು, ಹೊರಗಡೆನಾರು ಮಾರಾಟ ಮಾಡ್ಬೋದು.
ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಭಾರತ ಜಾಗತಿಕ ಶೈಕ್ಷಣಿಕ ಕೇಂದ್ರವಾಗಲಿದ್ದು ದೇಶದಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಐಐಟಿ ಗುವಾಹಟಿಯ 22ನೇ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿದ ಅವರು, ಶಿಕ್ಷಣದೊಂದಿಗೆ ತಂತ್ರಜ್ಞಾನವನ್ನು ಸಂಯೋಜಿಸುವ ಗುರಿಯನ್ನು ಶಿಕ್ಷಣ ನೀತಿ ಹೊಂದಿದೆ. ಹೊಸ ನೀತಿಯಡಿ ರಾಷ್ಟ್ರೀಯ ತಂತ್ರಜ್ಞಾನ ಶಿಕ್ಷಣ ವೇದಿಕೆ ಸ್ಥಾಪಿಸಲಾಗುವುದು. ಸಂಶೋಧನೆಗಳನ್ನು ಕೈಗೊಳ್ಳಲು ಮತ್ತು ಅನುದಾನಗಳನ್ನು ಪಡೆಯಲು ನೀತಿಯಡಿ ಸಾಧ್ಯವಾಗಲಿದೆ. ಆರ್ಥಿಕತೆ ಮತ್ತು ಸಮಾಜದಲ್ಲಿ ಬದಲಾವಣೆಯಾಗುತ್ತಿದ್ದು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಕ್ಷೆಯಲ್ಲಿ ಬದಲಾವಣೆಯಾಗಬೇಕಾದ ಅಗತ್ಯವಿದೆ. ಎಲ್ಲಾ ಸಮಸ್ಯೆಗಳಿಗೆ ವಿಜ್ಞಾನ ಪರಿಹಾರವಾಗಿದೆ. ಶತಮಾನಗಳಿಂದಲೂ ಭಾರತದಲ್ಲಿ ವಿಜ್ಞಾನಕ್ಕೆ ಮಹತ್ವ ನೀಡಲಾಗುತ್ತಿದೆ. ಯುವಕರು ದೇಶದ ಭವಿಷ್ಯ ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಕೋವಿಡ್-19 ಸಮಯದಲ್ಲಿ ಐಐಟಿ ವಿದ್ಯಾರ್ಥಿಗಳು ವಿವಿಧ ಪರಿಕರಗಳನ್ನು ಅನ್ವೇಷಿಸಿ ಆರೋಗ್ಯ ವಲಯಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. A leading contributor. However, while much has been achieved, the original mission remains incomplete, and the far-reaching declaration that we are adopting today acknowledges that work still needs to be done in preventing conflict, in ensuring development, in addressing climate change, in reducing inequality, and in leveraging digital technologies. ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ರಾಜ್ಯಸಭೆಯಲ್ಲಿಂದು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಸೇರಿದಂತೆ ಹಲವು ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಟಿಗಳ ಕಾನೂನು ತಿದ್ದುಪಡಿ ಮಸೂದೆ, ಅಗತ್ಯ ವಸ್ತುಗಳ ತಿದ್ದುಪಡಿ ಮಸೂದೆ, ಕಂಪನಿಗಳ ತಿದ್ದುಪಡಿ ಮಸೂದೆ, ರಾಷ್ಟ್ರೀಯ ವಿಧಿವಿಜ್ಞಾನಗಳ ವಿಶ್ವವಿದ್ಯಾಲಯ ಮಸೂದೆಗಳನ್ನು ಧ್ವನಿಮತದಿಂದ ಅಂಗೀಕರಿಸಲಾಯಿತು. I think the ayes have it, the ayes have it, the ayes have it. Clause 2 is adopted. Clause 3 stands part of the bill. Those in favour will please raise their hands and say aye. Those against will please raise their hands and say no. I think the ayes have it, the ayes have it, the ayes have it. Clause 3 is adopted. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಅನೇಕ ಸಹಕಾರಿ ಸಂಸ್ಥೆಗಳು ಬ್ಯಾಂಕ್ಗಳಾಗಿ ಬದಲಾವಣೆಗೊಂಡು ಸಂಕಷ್ಟಕ್ಕೆ ಸಿಲುಕಿವೆ. ಇವುಗಳಲ್ಲಿ ಪಿಎಂಸಿ ಮತ್ತು ಬೆಂಗಳೂರಿನ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಸೇರಿವೆ. ಠೇವಣಿದಾರರ ಸಂಪೂರ್ಣ ಹಿತ ರಕ್ಷಿಸಲು ಈ ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ. ಮಸೂದೆಯಿಂದ ಸಹಕಾರಿ ಸಂಸ್ಥೆಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಕೇವಲ ಬ್ಯಾಂಕ್ಗಳಾಗಿ ಪರಿವರ್ತನೆಗೊಂಡಿರುವ ಸಹಕಾರಿ ಸಂಸ್ಥೆಗಳ ಮೇಲೆ ನಿಯಂತ್ರಣವಿರುತ್ತದೆ. ಸಹಕಾರಿ ಬ್ಯಾಂಕುಗಳಲ್ಲಿ ವೃತ್ತಿಪರತೆ ಕಾಪಾಡುವ ಅಂಶಗಳನ್ನು ಮಸೂದೆ ಹೊಂದಿದೆ ಎಂದರು. Purely procedural or technical in nature should be viewed in a broader perspective, while serious non-compliances or violations, including fraudulent conduct, should invite stringent deterrent provisions. Unquote. ಬಳಿಕ ಧ್ವನಿಮತದಿಂದ ಮಸೂದೆಯನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಂಪನಿ ತಿದ್ದುಪಡಿ ಮಸೂದೆಯನ್ನು ಸದನದಲ್ಲಿ ಮಂಡಿಸಲಾಯಿತು. Those against will please raise their hands and say no. I think the ayes have it, the ayes have it, the ayes have it. Clause 4 is adopted. Clause 5 stands part of the bill. Those in favour will please raise their hands and say aye. Those against will please raise their hands and say no. I think the ayes have it, the ayes have it, the ayes have it. Clause 5 is adopted. It is essentially consists of two different compartments. 2013ರಲ್ಲಿ ಜಾರಿಗೆ ಬಂದ ಕಂಪನಿ ಕಾಯ್ದೆ ಅನೇಕ ಬಾರಿ ತಿದ್ದುಪಡಿಯಾಗಿದೆ. ಆದರೂ ಕಂಪನಿಗಳಲ್ಲಿ ಮೋಸ, ವಂಚನೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲು ಹೊಸದಾಗಿ ತಿದ್ದುಪಡಿ ತರಲಾಗುತ್ತಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. Decriminalization is important and also greater ease of living both for the companies and also for citizens is important. So compliance related issues are being made simpler. There are 13, the second compartment that is, there are 13 amendments
ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಟಿಗಳ ಕಾನೂನು ತಿದ್ದುಪಡಿ ಮಸೂದೆಯನ್ನು ಸಹ ಅಂಗೀಕರಿಸಲಾಯಿತು. ಚರ್ಚೆಗೆ ಉತ್ತರಿಸಿದ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಐಐಟಿಗಳಲ್ಲಿ ಉತ್ತಮ ಮೂಲಸೌಕರ್ಯ ಒದಗಿಸಲಾಗುವುದು. ಮಸೂದೆಯಲ್ಲಿ ಈಶಾನ್ಯ ರಾಜ್ಯಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಈ ಸಂಸ್ಥೆಗಳನ್ನು ನೂತನ ಶಿಕ್ಷಣ ನೀತಿಯಡಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. प्रौद्योगिकी सरल है और प्रौद्योगिकी लोगों की का सबसे शानदार तरीका है. यह एक महान शिक्षक भी है. जितना हम तकनीकी के बारे में सीखते हैं और जितना अधिक हम प्रौद्योगिकी के माध्यम से सीखे उतना ही बेहतर है. ನಂತರ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಮಸೂದೆಯನ್ನು ಧ್ವನಿಮತದಿಂದ ಅಂಗೀಕರಿಸಿದರು. 4-5 वर्ष टाइम पीरियड का नया इंस्टीट्यूशन. ಬಳಿಕ ರಾಷ್ಟ್ರೀಯ ವಿಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ, ಗುಜರಾತ್ ವಿಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಿದೆ. ಈ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆ ಎಂದು ಘೋಷಿಸಲಿದೆ. ಅಪರಾಧ ಪ್ರಕರಣಗಳ ವೈಜ್ಞಾನಿಕ ತನಿಖೆಯಲ್ಲಿ ವಿಧಿ ವಿಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ದೇಶದ ವಿಶ್ವವಿದ್ಯಾಲಯವು ವಿಧಿ ವಿಜ್ಞಾನ ಮತ್ತು ಸಂಶೋಧನೆ ಉತ್ತೇಜಿಸುವಲ್ಲಿ ಕೆಲಸ ಮಾಡಲಿದೆ ಎಂದರು. स्टेट ऑफ द आर्ट फैसिलिटीज उपलब्ध है और उसमें जियो स्टेट ऑफ आर्ट का इंस्टीट्यूट उपलब्ध है. उसमें रक्षा यूनिवर्सिटी में इंटरनल सिक्योरिटी, टेररिज्म, ऑर्गेनाइज्ड क्राइम्स, साइबर क्राइम्स, इकोनॉमिकल ऑफेंसेस, क्राइम्स रिलेटेड जुवेनाइल्स, लॉ एंड ऑर्डर मैनेजमेंट, क्राइम इन्वेस्टिगेशन, विक्टिमोलॉजी, इलेक्ट्रॉनिक सर्वेलेंस. ಅಗತ್ಯ ವಸ್ತುಗಳ ತಿದ್ದುಪಡಿ ಮಸೂದೆ ಕುರಿತು ನಡೆದ ಚರ್ಚೆಗೆ ಉತ್ತರಿಸಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ರಾಜ್ಯ ಸಚಿವ ದಾನ್ವೇರಾವ್ ಸಾಹೇಬ್ ದಾದಾರಾವ್, ಈ ವಿಧೇಯಕ ಜಾರಿಯಿಂದ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡಲು ಅನುಕೂಲವಾಗಲಿದೆ. ಅಲ್ಲದೆ ಆಹಾರ ಉತ್ಪನ್ನ ಮತ್ತು ಸಂಗ್ರಹಣಾ ವ್ಯವಸ್ಥೆ ಕಲ್ಪಿಸಲು ಈ ವಿಧೇಯಕ ಅನುಕೂಲವಾಗಲಿದೆ ಎಂದರು. ಸಂಸತ್ತಿನಲ್ಲಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ಧ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿಂದು ನಿನ್ನೆ ಅಮಾನತುಗೊಂಡ 8 ಸದಸ್ಯರ ವಿಚಾರ ಕುರಿತ ಪ್ರತಿಪಕ್ಷಗಳ ಆಕ್ಷೇಪಣೆಗೆ ಸ್ಪಷ್ಟನೆ ನೀಡಿದ ಅವರು, ಸದನದಲ್ಲಿ ಕೃಷಿ ಸಂಬಂಧಿತ ಮಸೂದೆಗಳನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಪರವಾಗಿ 110 ಮತ್ತು ಪ್ರತಿಪಕ್ಷ ಸಾಲಿನಲ್ಲಿ 72 ಸದಸ್ಯರಿದ್ದರು. ಈ ವಿಚಾರದಲ್ಲಿ ವಿಪಕ್ಷಗಳು ಮಾಡುತ್ತಿರುವ ಆರೋಪದಲ್ಲಿ ಹುರುಳಿಲ್ಲ ಎಂದರು. As soon as I said, they came into the well, and the first person who was to move the resolution for sending it to the committee, his seat is allocated on the top, and he was there in this well, and he was asking. Of course, it has not gone into record. Sir, you please wait. I will go at. ಸಭಾಪತಿ ಎಂ ವೆಂಕಯ್ಯ ನಾಯ್ಡು, ಸದನದಲ್ಲಿ ಸಂಸದೀಯ ನಡವಳಿಕೆ ಅತ್ಯಂತ ಮುಖ್ಯವಾದುದು. ಯಾವುದೇ ಸಮಸ್ಯೆ ಇದ್ದರೂ ಪೀಠಾಧ್ಯಕ್ಷರ ಗಮನಕ್ಕೆ ಸದಸ್ಯರು ತರಬೇಕು. ಉಪಸಭಾಪತಿ ಅವರು ಸಂಸದೀಯ ವ್ಯವಸ್ಥೆಯ ಸಂಪ್ರದಾಯಗಳನ್ನು ಸಮರ್ಥವಾಗಿ ಪಾಲಿಸುತ್ತಿದ್ದಾರೆ. ಇದು ಮೇಲ್ಮನೆ, ಇಲ್ಲಿ ಎಲ್ಲರ ನಡವಳಿಕೆ ಸಹ ಉನ್ನತ ಮಟ್ಟದಲ್ಲಿರಬೇಕು ಎಂದು ಕಿವಿಮಾತು ಹೇಳಿದರು. To their seats, and I am ready to allow the third division 13 times. And also, sir, is it not a painful thing, sir, in a elder house, which is the most respected one, going to the almost attacking the deputy chairman? And is it not true, sir, one of the marshal was physically attacked? Was he not threw away? Sir, is it the way to behave in the house, sir? When the time is exhausted, when he said go to your seats and division, you don't bother. And now you say the government did not have the numbers. I don't want to get into that. That's not my business. Whether the government has numbers or not numbers, that they will say. And when an occasion comes, it can be proved. Even today or tomorrow, at the earliest, if there is an occasion, the members ask division as per the rules. The deputy chairman will definitely allow it, and it can be proved who has the numbers and who has no numbers and all. And then coming to last point, I don't want. ಈ ಮಧ್ಯೆ ರಾಜ್ಯಸಭೆಯಿಂದ ಒಂದು ವಾರ ಅಮಾನತುಗೊಂಡಿರುವ 8 ಸದಸ್ಯರು ಸಂಸತ್ ಆವರಣದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಇಂದು ಬೆಳಗ್ಗೆ ರಾಜ್ಯಸಭೆ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಧರಣಿ ನಿರತ ಸದಸ್ಯರನ್ನು ಭೇಟಿ ಮಾಡಿ ಚಹಾ ನೀಡಿದರು. Why don't you think about that also?
And moreover, there is a COVID general restriction for the people. And I don't know this situation is going to come. 3 days back I have said it in the House, please follow the guidelines. He also offered them tea. Yesterday, 8 Rajya Sabha members were suspended from the upper house for 1 week for their unruly behavior with Deputy Chairman Harivansh during the passage of 2 farmers' bills. They were Congress members Rajiv Satav, Ripun Bora and Nazir Hussain, TMC members Derek O'Brien and Dola Sen, CPIM members KK Ragesh and Elamaram Karim and Aam Aadmi Party member Sanjay Singh. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಉಪಸಭಾಪತಿಗಳಾದ ಹರಿವಂಶ್ ಅವರು ವಿಶಾಲ ಹೃದಯ ಹೊಂದಿದ್ದು ಸಂಸತ್ ನಿಯಮಗಳ ವಿರುದ್ದವಾಗಿ ತಮ್ಮೊಂದಿಗೆ ನಡೆದುಕೊಂಡ ಸದಸ್ಯರಿಗೆ ಚಹಾ ನೀಡಿರುವುದು ಅಭಿನಂದನೀಯವಾಗಿದೆ. ಬಿಹಾರ ಸದಾಕಾಲ ಜನತಂತ್ರದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದು ಹರಿವಂಶ್ ಅವರ ನಡವಳಿಕೆ ಪ್ರೇರಣಾದಾಯಕವಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕುರಿತಂತೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಇತರ ಸದಸ್ಯರು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು 1 ಗಂಟೆ ಕಾಲ ಮುಂದೂಡಲಾಯಿತು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ನ ರವನೀತ್ ಸಿಂಗ್ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆ ನಡೆದ ಕಿಸಾನ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಂಸತ್ ಭವನದ ಬಳಿ ಬರುತ್ತಿದ್ದಾಗ ಸಂಸದರು ಎಂದು ಹೇಳಿದರೂ ದೆಹಲಿ ಪೊಲೀಸರು ದರ್ಪ ತೋರಿದ್ದಾರೆ ಎಂದು ಆರೋಪಿಸಿದರು. 4 आदमी सर, कोई भी पीए, कोई सिक्योरिटी, कोई कुछ नहीं सर. 4 आदमी सर यहां से 7 बजे निकले हैं सर, 10 जब 15 मीटर आगे गए हुए हैं जहां विजय चौक पे हमने सर वो कैंडल लगानी थी सर, बस लगा के हमने अपना प्रोग्राम किसानों के लिए वहां पे खत्म करना था. सर अचानक क्या होता है, विद इन सर 10 मिनट्स जब किसानों की बात कर रहे हैं जहां तो सर एकदम 100 के तकरीबन सर दिल्ली पुलिस के लोग थे सर खाकी में. मैं पुलिस तो नहीं कहूंगा सर उनको, वो तो गुंडे ही थे सर एक तरह के, पर मैं कोई भी गैर जिम्मेवारी सर मैं गैर जिम्मेवारी की बात नहीं करूंगा सर. सर हुआ क्या, एमएसपी और प्रोक्योरमेंट. ಬಳಿಕ ಕಾಂಗ್ರೆಸ್ ಸಭಾನಾಯಕ ಅಧೀರ್ ರಂಜನ್ ಚೌಧರಿ ನಿನ್ನೆ ಹಿಂಗಾರು ಬೆಳೆಗಳಿಗೆ ಪ್ರಕಟಿಸಿರುವ ಕನಿಷ್ಠ ಬೆಂಬಲ ಬೆಲೆ ತುಂಬಾ ಕಡಿಮೆ ಎಂದು ಹೇಳಿದರು. 17 सितंबर को इसी सदन में चर्चा हुई नहीं सर, हर माननीय सदस्य को मैंने पर्याप्त समय पर्याप्त अवसर दिया है. सर बात सुना जाए सर, प्लीज प्लीज. सर हमारी ये मांग था सर, हमारे पार्टी के ये मांग था किसानों के साथ साथ कि एमएसपी को विधेयक पे शामिल किया जाए. आप कहते हैं कि सबको एमएसपी मिलेगा, तो इतना सालों से हर किसान तो मंडी में नहीं जाया करते, प्राइवेट ट्रेड तो होते रहते, तो इतने सालों से प्राइवेट ट्रेड में सारे को एमएसपी दिलाने का आपने क्यों बंदोबस्त नहीं किया? 1 घंटे के लिए स्थगित की जाती है आपकी स्वास्थ्य सुरक्षा की चिंता को देखते हुए. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಧ್ವನಿಗೂಡಿಸಿ ಗದ್ದಲವೆಬ್ಬಿಸಿದರು. ಕೂಗಾಟದ ನಡುವೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು 4 ಗಂಟೆ 14 ನಿಮಿಷಕ್ಕೆ ಮುಂದೂಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಕೊರೋನಾ ಸೋಂಕು ನಿರ್ವಹಣೆ ಕುರಿತು ಚರ್ಚೆ, ವೈದ್ಯಕೀಯ ಸಾಮಗ್ರಿಗಳ ಖರೀದಿ ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯ ಆಗ್ರಹ. ಲಾಕ್ಡೌನ್ ವೇಳೆ ರೈತರ ಹಣ್ಣು, ಹೂವು, ತರಕಾರಿ ಸೇರಿದಂತೆ ಕೃಷಿ ಉತ್ಪನ್ನ ನೇರವಾಗಿ ಖರೀದಿಸಿ ನೆರವು, ಸಚಿವ ನಾರಾಯಣಗೌಡ. ಸಂಸತ್ತಿನಲ್ಲಿ ಕೃಷಿ ಸಂಬಂಧಿಸಿದ ಮಸೂದೆ ಅಂಗೀಕಾರ ಐತಿಹಾಸಿಕ, ಎಪಿಎಂಸಿ ರದ್ದು ಇಲ್ಲ, ಬಿಸಿ ಪಾಟೀಲ್. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಸೇರಿ ಹಲವು ವಿಧೇಯಕಗಳಿಗೆ ರಾಜ್ಯಸಭೆ ಅನುಮೋದನೆ, ಠೇವಣಿದಾರರ ಹಿತರಕ್ಷಣೆಗಾಗಿ ಈ ಕ್ರಮ, ನಿರ್ಮಲಾ ಸೀತಾರಾಮನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.